ನಿಲ್ಲಿ ನಿಲ್ಲಿ, ಖಂಡಿತ ನಿಲ್ಲಿಸಿ. ಮಕ್ಕಳ ತುಟಿಗೆ ಲಿಪ್ಸ್ಟಿಕ್ ಅನ್ನೋ ಈ ಕೃತಕ ಬಣ್ಣ ಹಾಕುವುದನ್ನು ನಿಲ್ಲಿಸಿ. ಯಾಕಂದರೆ ಇದು ಕ್ಯಾನ್ಸರ್ ಕಾರಕ. ಅದರಲ್ಲೂ ಈ ಲಿಪ್ಸ್ಟಿಕ್ಗಳು ನಕಲಿ ಉತ್ಪನ್ನಗಳಾದರೆ ಹೇಳೋದೇ ಬೇಡ. ಯಾಕಂದರೆ ಈ ಉತ್ಪನ್ನಗಳಲ್ಲಿ ಕಾರ್ಸೋಜೆನಿಕ್ ಅಂಶಗಳಿವೆ. ಬಹುತೇಕ ಲಿಪ್ಸ್ಟಿಕ್ಗಳಲ್ಲಿ ಕ್ರೋಮಿಯಂ, ಸೀಸಾ, ಅಲ್ಯೂಮಿನಿಯಂ, ಕ್ಯಾಂಡಿಯಂ ಹೀಗೆ 10 ಹಲವು ವಿಷಕಾರಿ ಅಂಶಗಳಿದ್ದು ಅವು ಮನುಷ್ಯನ ಮೇಲೆ ಗಂಭೀರ ಪರಿಣಾಮ ಬೀರುತ್ತವೆ. ಮಕ್ಕಳಿಗೆ ಲಿಪ್ಸ್ಟಿಕ್ ಹಾಕದಿದ್ರೆ ಒಳ್ಳೆಯದು. ಇನ್ನು ಗರ್ಭಿಣಿಯರಂತೂ ಈ ಕ್ಯಾನ್ಸರ್ ಕಾರಕ ವಸ್ತುವಿನಿಂದ ದೂರ ಇರೋದೇ ಒಳಿತು. ಲಿಪ್ಸ್ಟಿಕ್ ಅನ್ನು ದೀರ್ಘಕಾಲದವರೆಗೆ ಬಳಸೋದ್ರಿಂದ ಚರ್ಮದ ಕ್ಯಾನ್ಸರ್ ಬರುವ ಅಪಾಯವಿದೆ. ಇದನ್ನು ಪ್ರತಿದಿನ ಬಳಸಿದರೆ ಹಾರ್ಮೋನ್ ಸ್ರವಿಕೆಗೂ ಅಡಚಣೆಯುಂಟಾಗುತ್ತದೆ. ಅಲ್ಲದೆ ಚರ್ಮದ ಸೋಂಕು ಮುಂತಾದ ಸಮಸ್ಯೆಗಳು ಉಂಟಾಗಬಹುದು. ಸೌಂದರ್ಯವರ್ಧಕಗಳಲ್ಲಿ ಅಪಾಯಕಾರಿ ಅಂಶ. ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ನಕಲಿ ಸೌಂದರ್ಯವರ್ಧಕಗಳ ಹಾವಳಿ ಸಿಕ್ಕಾಪಟ್ಟೆ ಹೆಚ್ಚಿದೆ. ಅವುಗಳಲ್ಲಿ ಬಳಸುವ ರಾಸಾಯನಿಕಗಳ ಕತೆ ಕೇಳಿದ್ರೆ ತಲೆ ತಿರುಗುತ್ತೆ. ಈ ಲಿಪ್ಸ್ಟಿಕ್, ನೇಲ್ ಪಾಲಿಶ್, ಫೌಂಡೇಶನ್, ಐ ಶ್ಯಾಡೋ ಮತ್ತು ಮಸ್ಕರಾಗಳಿಗೆ PFAS ನಂಥ ಅಪಾಯಕಾರಿ ರಾಸಾಯನಿಕಗಳನ್ನು ಬಳಸುತ್ತಾರೆ. ಅಲ್ಲದೆ ಜನ ಹೆಚ್ಚು ತಲೆ ಕೆಡಿಸಿಕೊಳ್ಳಲ್ಲ ಅಂತ ಬ್ಯಾನ್ ಆಗಿರೋ ಕೆಲ ರಾಸಾಯನಿಕಗಳನ್ನು ಸೇರಿಸ್ತಾರೆ. ಆದರೆ ನಮ್ಮ ತುಟಿಗಳ ಮೂಲಕ ದೇಹದೊಳಗೆ ಸೇರುವ ಈ ಲಿಪ್ಸ್ಟಿಕ್ನಿಂದ ಏನೆಲ್ಲ ಸಮಸ್ಯೆ ಉದ್ಭವಿಸುತ್ತೆ ಅನ್ನೋದನ್ನ ನೋಡೋಣ. ಅಲರ್ಜಿ ಬರುತ್ತೆ, ತುಟಿ ಕಪ್ಪಾಗುತ್ತೆ. ಲಿಪ್ಸ್ಟಿಕ್ನಲ್ಲಿ ಅಪಾಯಕಾರಿ ರಾಸಾಯನಿಕಗಳು ಇರೋದ್ರಿಂದ ಅಲರ್ಜಿ ಕಾಡಬಹುದು. ಜೊತೆಗೆ ಸೋಂಕು ತಗಲಿ ತುಟಿಯ ಬಣ್ಣ ಕಪ್ಪಾಗಬಹುದು. ರಾಸಾಯನಿಕ ದೇಹ ಸೇರುತ್ತೆ. ಲಿಪ್ಸ್ಟಿಕ್ ಅನ್ನು ತಯಾರಿಸಲು ಸೀಸಾ, ಅಲ್ಯೂಮಿನಿಯಂ, ಕ್ರೋಮಿಯಂ, ಕ್ಯಾಂಡಿಯಂ ಮತ್ತು ಮೆಗ್ನೀಷಿಯಂನಂಥ ರಾಸಾಯನಿಕಗಳನ್ನು ಬಳಸ್ತಾರೆ. ಈ ಅಪಾಯಕಾರಿ ರಾಸಾಯನಿಕಗಳು ಬಾಯಿ ಮೂಲಕ ದೇಹ ಸೇರಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಕಣ್ಣಿನ ಮೇಲೆ ಲಿಪ್ಸ್ಟಿಕ್ ಬಳಸದಿರಿ. ಅನೇಕ ಮಹಿಳೆಯರು ಲಿಪ್ಸ್ಟಿಕ್ ಅನ್ನ ಐ ಶ್ಯಾಡೋ ಆಗಿ ಬಳಸ್ತಾರೆ. ಇದು ಕಣ್ಣುಗಳಿಗೆ ಗಂಭೀರ ಹಾನಿಯನ್ನುಂಟು ಮಾಡುತ್ತವೆ. ಕಿಡ್ನಿ ವೈಫಲ್ಯ ಆಗಬಹುದು. ಗರ್ಭದಲ್ಲಿರುವ ಮಗುವಿಗೆ ಅಪಾಯ. ಲಿಪ್ಸ್ಟಿಕ್ ಅನ್ನು ನಿರಂತರವಾಗಿ ಬಳಸೋದ್ರಿಂದ ಗರ್ಭದೊಳಗಿನ ಮಗುವಿಗೆ ಸಮಸ್ಯೆಯಾಗಬಹುದು. ಜೊತೆಗೆ ಕಿಡ್ನಿ ವೈಫಲ್ಯವೂ ಉಂಟಾಗಬಹುದು. ಹಾಗಾದರೆ ಎಂಥ ಲಿಪ್ಸ್ಟಿಕ್ ಬಳಸಬೇಕು? ರಾಸಾಯನಿಕಯುಕ್ತ ಲಿಪ್ಸ್ಟಿಕ್ ಬಳಸದಿರೋದೇ ಲೇಸು. ಒಂದು ವೇಳೆ ಬಳಸಲೇಬೇಕು ಅಂತಾದರೆ ರಾಸಾಯನಿಕ ಮುಕ್ತ ಹರ್ಬಲ್ ಲಿಪ್ಸ್ಟಿಕ್ ಆಯ್ಕೆ ಮಾಡಿ. ಡಾರ್ಕ್ ಲಿಪ್ಸ್ಟಿಕ್ ಆಯ್ಕೆ ಮಾಡುವಾಗ ಅದರೊಳಗಿರುವ ರಾಸಾಯನಿಕಗಳು ಯಾವುವು ಅಂತ ಚೆಕ್ ಮಾಡಿ. ವಾರದಲ್ಲಿ 3ಕ್ಕಿಂತ ಹೆಚ್ಚು ಬಾರಿ ಲಿಪ್ಸ್ಟಿಕ್ ಹಚ್ಚಲೇಬೇಡಿ. ಬ್ರ್ಯಾಂಡ್ ಅಲ್ಲದ ಲಿಪ್ಸ್ಟಿಕ್ಗೆ ಗುಡ್ ಬೈ ಹೇಳಿ. ಆ ಮೂಲಕ ನಿಮ್ಮ ಸೌಂದರ್ಯದ ಜೊತೆಗೆ ಆರೋಗ್ಯವನ್ನೂ ಕಾಪಾಡಿ. ನೇಹಾ ಮಂಜುನಾಥ್, ವಿಜಯ ಟೈಮ್ಸ್, ಬೆಂಗಳೂರು.